ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 14 ದಿನ ಮಾತ್ರ ಬಾಕಿ ಇದೆ. ಈ ನಡುವೆ ಕರ್ನಾಟಕ ಹಾಗೂ ಅಯೋಧ್ಯೆ ಉದ್ಘಾಟನೆ ಜೊತೆಗೆ ಆ ಎಲ್ಲ ಕೆಲಸಗಳಲ್ಲೂ ಕೂಡ ಕನ್ನಡಿಗರ ಕೊಡುಗೆ ಮಹತ್ವದಾಗಿದೆ. ಆ ಬಗ್ಗೆ ಒಂದು ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಶ್ರೀರಾಮನೂರು ಅಯೋಧ್ಯೆಯಲ್ಲಿ ಕನ್ನಡಿಗರ ಹವಾ. ಕೋಟೆನಾಡಿನ ಶಿಲ್ಪಿ ಕೈಯಲ್ಲಿ ಅರಳಿದ ವಿಘ್ನೇಶ್ವರ ಕರಸೇವಕರ ಕುಟುಂಬದಲ್ಲಿ ಹೊರಹೊಮ್ಮಿದ ಶಿಲ್ಪಿ. ಅದು ಅವರ ಕುಲಕಸುಬಲ್ಲ, ಪೂರ್ವಜರಿಂದ ಕಲಿತ ವಿದ್ಯೆನೂ ಅಲ್ಲ. ಆದರೆ ಸಾಧಿಸೋ ಹಂಬಲದಿಂದ ಕಲಿತ ವಿದ್ಯೆ ಶ್ರೀರಾಮನೂರಿನಲ್ಲಿ ತಮ್ಮ ಅಸ್ಮಿತೆ ಉಳಿಸುವ ಮಟ್ಟಕ್ಕೆ ಅವಕಾಶ ಕಲ್ಪಿಸಿದೆ. ಹೌದು, ಚಿತ್ರದುರ್ಗದ ಕೀರ್ತಿ ನಂಜುಂಡಸ್ವಾಮಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮೂರ್ತಿಗಳ ಕೆತ್ತನೆ ಕಾರ್ಯದಲ್ಲಿ ಭಾಗಿಯಾದ ಕನ್ನಡಿಗರಲ್ಲಿ ಒಬ್ಬರು. ರಾಜ್ಯದಿಂದ ಒಟ್ಟು 4 ಶಿಲ್ಪಿಗಳು ಕೆತ್ತನೆ ಕಾರ್ಯದಲ್ಲಿ ಭಾಗವಹಿಸಿದ್ದು, ಆ ಪೈಕಿ ಚಿತ್ರದುರ್ಗದ ಕಾಮನಬಾವಿ ಬಡಾವಣೆ ನಿವಾಸಿಗಳಾದ ನಂಜುಂಡಸ್ವಾಮಿ ಹಾಗೂ ಶಾರದಮ್ಮ ದಂಪತಿಯ ಪುತ್ರನಾದ ಕೀರ್ತಿ ನಂಜುಂಡಸ್ವಾಮಿ ವಿಘ್ನೇಶ್ವರನ ಮೂರ್ತಿ ಕೆತ್ತಿದ್ದಾರೆ. 32 ವರ್ಷದ ಕೀರ್ತಿ ನಂಜುಂಡಸ್ವಾಮಿ ಕಳೆದ 12 ವರ್ಷಗಳಿಂದ ಶಿಲ್ಪಗಳ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಕಳದ ಕೆನರಾ ಶಿಲ್ಪಕಲಾ ಸಂಸ್ಥೆಯಲ್ಲಿ ತರಬೇತಿ ಪಡೆದ ನಂಜುಂಡಸ್ವಾಮಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ವಿಘ್ನೇಶ್ವರನ ಮೂರ್ತಿಗಳನ್ನು ಕೆತ್ತಿ ಎಲ್ಲರ ಗಮನ ಸೆಳೆದಿದ್ದು, ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೀರ್ತಿ ನಂಜುಂಡಸ್ವಾಮಿ ಅವರ ಕಾರ್ಯಕ್ಕೆ ಕೋಟೆನಾಡಿನಾದ್ಯಂತ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಇದು ಶಾಶ್ವತವಾದ ಕಲೆ. ಹಾಗಾಗ್ಬಿಟ್ಟು ಇದನ್ನು ನಾವು ತುಂಬ ಇಷ್ಟಪಟ್ವಿ, ತುಂಬ ಖುಷಿ ಆಗ್ತಿದೆ. ನಮ್ಮ ಮನೆಯಲ್ಲೇ ನಮ್ಮ ರಿಲೇಷನ್ಗಳು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಒಂದು ಹೆಸರು ತಂದಿದ್ದಾನೆ. ಕನ್ನಡದ ಹೆಮ್ಮೆಯ ಮಗ ಪುತ್ರ ಅಂತ ಹೇಳ್ಕೊಳೋ ರೀತಿಯಲ್ಲಿ ಅವ್ರ ಸ್ವಂತ ಮಗನೇನೋ ರೀತಿಯಲ್ಲಿ ಜನಗಳು ಸಹಿತ ಮಾತಾಡ್ತಿದ್ದಾರೆ. ಅದೊಂದು ಖುಷಿ. ಯಾಕಂದರೆ ನಮ್ಮ ಚಿತ್ರದುರ್ಗದಲ್ಲಿ ಇಂಥ ಒಬ್ಬ ಕಲೆ ಅರಳುವಂಥ ಒಂದು ಹುಡುಗ ಇದ್ದಾನೆ. ಅದು ರಾಮ ಮಂದಿರಕ್ಕೆ ಕರೆಸ್ಕೊಂಡು ಅಲ್ಲಿ ಮಾಡ್ತಿದ್ದಾನೆ ಅಂತಂದರೆ ಪ್ರತಿಯೊಬ್ಬರಿಗೂ ಖುಷಿ. ಇಲ್ಲಿ ಕರ್ನಾಟಕದಲ್ಲಿ 6 ಕೋಟಿ ಜನದಲ್ಲಿ ಇವನು 4 ಜನ ಹೋಗಿದ್ದಾರೆ ಅಂದರೆ ಕೋಟಿಗೊಬ್ಬ ಮಗ ಅಂತಂದು ಎಲ್ಲರೂ ಇಷ್ಟಪಡ್ತಿದ್ದಾರೆ. ಒಟ್ಟಾರೆ ಕೋಟೆನಾಡಿನ ಕೀರ್ತಿ ನಂಜುಂಡಸ್ವಾಮಿ ಅಯೋಧ್ಯೆಯಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ. ಭಕ್ತಿಪೂರ್ವಕ ವಿಘ್ನೇಶ್ವರನ ಮೂರ್ತಿಯನ್ನ ಕೆತ್ತನೆ ಮಾಡಿ ದೇಶದ ಗಮನ ಸೆಳೆದಿದ್ದಾರೆ. ಇದು ಇಡೀ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.